ನಿನ್ನೆ ಹುಬ್ಬಳ್ಳಿ ನಗರದಲ್ಲಿ ಒಂದು ಅತ್ಯಂತ ಭಯಾನಕವಾದಂತಹ ಲವ್ ಜಿಹಾದ್ ಪ್ರಕರಣ ಹೊರಗಡೆ ಬಂದಿದೆ. ಸಮೀರ್ ಮುಲ್ಲಾ ಅನ್ನುವಂತ ಜಿಮ್ ಟ್ರೇನರ್ ಅವರ ಅಕ್ಕನ ಗಂಡನೇ ಜಿಮ್ ನಡೆಸ್ತಾ ಇರುವಂತವ್ರು. ಸೊ ವ್ಯವಸ್ಥಿತವಾಗಿ ಈ ಜಿಮ್ ನಲ್ಲಿ ಬರುವಂತ ಹಿಂದೂ ಹುಡುಗಿಯರನ್ನ ಹೊಸಾಯಿಸಿ ಪ್ರೀತಿ ಪ್ರೇಮ ಸ್ನೇಹದ ನಾಟಕ ಆಡಿ ಲೈಂಗಿಕ ದೌರ್ಜನ್ಯವನ್ನ ಮಾಡಿ, ಅಂದ್ರೆ ಅವರಿಗೆ ಮತ್ತು ಬರುವಂತ ಔಷಧಿಯನ್ನ ಗುಳಿಗೆಯನ್ನ ಕೊಟ್ಟು ಲೈಂಗಿಕತೆಯನ್ನ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡಿ ಇದು ಮಾಡಿದಂತಹ ಕುಕೃತ್ಯ ಹೊರಗೆ ಬಂದಿದೆ. ಯಾವುದೋ ಒಂದು ಹುಡುಗಿ ಅಲ್ಲ, ಇದು 7-8 ಹುಡುಗಿಯ ಮೊಬೈಲ್ ನಲ್ಲಿ ಈಗಾಗಲೇ ಇದೆ. ಮತ್ತು ಗರ್ಭಪಾತದ ಗುಳಿಗೆಯನ್ನು ಕೂಡ ಅದನ್ನು ತಗೊಳ್ಳೋದು ಲೈವ್ ತಗೊಳ್ಬೇಕು, ಇಲ್ಲಾಂದ್ರೆ ವಿಡಿಯೋದು ಬ್ಲಾಕ್ ಮೇಲ್ ಮಾಡೋದು. ಸೊ ಇದೆಲ್ಲವನ್ನೂ ಮಾಡಿದಂತಹ ವ್ಯಕ್ತಿ ಗೊತ್ತಾದ ಮೇಲೆ ನಮ್ಮ ಕಾರ್ಯಕರ್ತರು ಮನೆಗೆ ಹೋಗಿ ಇದೇನಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸರು ಹೇಳ್ತಾರೆ ನೀವು ಮನೆಗೆ ಯಾಕೆ ನುಗ್ಗಿದ್ರಿ ಅಂತ ಹೇಳಿ. ಮನೆಗೆ ಅವ್ರು ಹೋಗಿದ್ದ ಕಾರಣ ಅಂದ್ರೆ ಮೊಬೈಲ್ ಮುಖ್ಯವಾದಂತ ದಾಖಲೆನೇ ಮೊಬೈಲ್, ಸಾಕ್ಷಿನೇ ಮೊಬೈಲ್ ಒಳಗೆ ಇದ್ದದ್ದನ್ನೆಲ್ಲ ಡಿಲೀಟ್ ಮಾಡಿದ್ರು ಅಂತಂದ್ರೆ ಮುಗಿದೋಯ್ತು, ಏನು ಉಳಿದಿಲ್ಲ. ಆಮೇಲೆ ಪೊಲೀಸರು ಹೇಳ್ತಾರೆ ಅಥವಾ ಸರ್ಕಾರ ಹೇಳತ್ತೆ ಏನು ಇಲ್ಲ, ಸುಮ್ಮನೆ ನೀವು ಅಪಾದನೆ ಮಾಡ್ತಾ ಇದ್ದೀರಿ ಅಂತ ಅನ್ನುವಂತ ಹೇಳಿಕೆಗಳು ಬರ್ತವೆ. ಸೊ ಆ ದೃಷ್ಟಿಯಿಂದ ನಮ್ಮ ಕಾರ್ಯಕರ್ತರು ಹೋಗಿ ಅವನನ್ನ ಮನೆ ಒಳಗಡೆ ಹೋಗಿ ಮೊಬೈಲು ಮತ್ತು ಅವನನ್ನ ತಗೊಂಡು ಬಂದು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದ್ದಾರೆ. ಎಲ್ಲೋ ತಗೊಂಡು ಹೋಗಿಲ್ಲ, ಪೊಲೀಸ್ ಸ್ಟೇಷನ್ಗೆ ತಂದು ಒಪ್ಪಿಸಿದ್ದಾರೆ. ಅವನು ಕಿಡ್ನಾಪ್ ಎಲ್ಲಿ ಮಾಡ್ತಾರೆ? ಕಿಡ್ನಾಪ್ ಯಾಕೆ ಮಾಡಿದ್ದಾರೆ? ಕಿಡ್ನಾಪ್ ಕೇಸ್ ಯಾಕೆ ಹಾಕ್ತಾರೆ? ಸೊ ಇದು ವ್ಯವಸ್ಥಿತವಾದಂತ ಲವ್ ಜಿಹಾದದ ಬಹಳ ದೊಡ್ಡ ಸ್ಕ್ಯಾಂಡಲ್, ಇದು ಬಹಳ ದೊಡ್ಡ ಷಡ್ಯಂತ್ರ. ಇದು ಬರೀ ಇಲ್ಲಷ್ಟೇ ಅಲ್ಲ, ಇಡೀ ರಾಜ್ಯದ ಎಲ್ಲಾ ಜಿಮ್ಗಳಲ್ಲೂ ಕೂಡ ಇದು ನಡೀತಾ ಇದೆ. ಸೊ ಇದರ ಸಂಬಂಧಪಟ್ಟಾಗ ಸರ್ಕಾರ ಪೊಲೀಸರು ಬಹಳ ಗಂಭೀರವಾಗಿ ತಗೊಳ್ಬೇಕು. ನಿಮ್ಮಲ್ಲಿ ಹೆಣ್ಮಕ್ಳಿದ್ದಾರೆ, ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ. ಸೊ ಎಲ್ಲಾ ಹೆಣ್ಣು ಈ ರೀತಿಯ ಇಸ್ಲಾಮಿಕ್ ದುರಹಂಕಾರಿಗಳು ಇವತ್ತಿವರ ಮದರ್ಸಾದಲ್ಲಿ ಮಸೀದಿಯಲ್ಲಿ ಮುಲ್ಲಾ ಮೌಲ್ವಿಗಳು ಸಪೋರ್ಟ್ ಮಾಡ್ತಾರೆ, ದುಡ್ಡು ಕೊಡ್ತಾರೆ ಇವರಿಗೆ. ಇವ್ರದ್ದು ಪೂರ್ತಿ ಇಲ್ಲಿ ಹಿಸ್ಟ್ರಿನೇ ಇದೆ. ಇವ್ರ ಕಾಕಾನ ಮಕ್ಕಳು ಇವ್ರು ಯಾರ್ಯಾರು ಏನೇನಿದ್ದಾರೆ ಅಂತ ಅನ್ನುವಂಥದ್ದು. ಮೆಹಬೂಬಾ ಮುಲ್ಲಾ ಅಂತನ್ನುವಂಥವನು ಒಬ್ಬ ಬ್ರಾಹ್ಮಣ ಹುಡುಗಿಯನ್ನು ಮದುವೆ ಆಗಿದ್ದಾನೆ. ಫೈರ್ ಫರೋಜ್ ಅನ್ನುವಂಥವನು ಮೀನಾಕ್ಷಿ ಮರಾಠ ಸಮಾಜದ ಹುಡುಗಿನ ಮದುವೆ ಆಗಿದ್ದಾನೆ. ಅಣ್ಣ ಒಬ್ಬ ದೊಡ್ಡ ಅಣ್ಣ ಸ್ಕೈಫ್ ಮುಲ್ಲಾ ಅವನು ರೌಡಿ ಸೀಟರ್, ಇಸ್ಪೇಟ್ ಅಡ್ಡ ನಡೆಸ್ತಾ ಇದ್ದಾನೆ. ಇವನು ಆಸಿಫ್ ಮುಲ್ಲಾ ಗಾಂಜಾ ಪ್ಲೆಂಡರ್ ಇದ್ದಾನೆ ಇವನು. ಸೊ ಇಂಥ ಮನೆತನ ಇರುವಂತ ಇವರಪ್ಪ 2 ಮದುವೆ ಆಗಿದ್ದಾನೆ, ಇವರಾಜ್ಯ 2 ಮದುವೆ ಆಗಿದ್ದಾನೆ. ಅಂದ್ರೆ ಈ ರೀತಿಯ ಇಸ್ಲಾಮಿಕ್ ದುರಹಂಕಾರಿಗಳು ಒಂದು ದೊಡ್ಡ ಅಡ್ಡೆ ನಡೆಸ್ತಾ ಇದ್ದಾರೆ, ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಸ್ಕ್ಯಾಂಡಲ್ ಇದೆ. ನಾವು ಹಿಡಿದು ಕೊಟ್ಟವರ ಮೇಲೆ ಕೇಸ್ ಹಾಕ್ತೀರಿ? ಯಾವ ನೀತಿ ನಿಮ್ದು? ಸೊ 63 ಜನರ ಮೇಲೆ ಏನೋ ಕೇಸ್ ಹಾಕಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಕೇಸ್ ವಾಪಸ್ ತಗೊಳ್ಬೇಕು, ಇಲ್ಲಾದ್ರೆ ಬಹಳ ದೊಡ್ಡ ಗಂಭೀರವಾಗಿ ನೋಡಿ ಆ ಸಮಾಜವನ್ನ ಬೈತಾರ ಅವ್ರು. ಮಾದರಚೋದ್ ಸಮಾಜ ಅಂತ ನಾವು SSK ಸಮಾಜ ಮಾದರಚೋದ್ ಸಮಾಜ ಅಂತ ಹೇಳ್ತಾನ ಅವನು. ಅವ್ರ ಅಕ್ಕ ಹೇಳ್ತಾಳೆ ಬುದ್ಧಿಗೇಡಿ ಸಮಾಜ SSK ಸಮಾಜ ಅಂತ ಹೇಳ್ತಾರೆ. ಒಂದು ಸಮಾಜವನ್ನು ಬೈತಾರೆ. ಸಮಾಜ ಏನ್ ಮಾಡಿದೆ? ನೀವು ಮಾಡಿದಂತ ಹರಾಮಿ ಕೆಲಸಕ್ಕೆ ಇವತ್ತು ಸಮಾಜವನ್ನ ಬೈಯುವಂತಹ ಪ್ರಕ್ರಿಯೆ ಅಷ್ಟು ಸೋಕಿಗೆ ಬಂದಿದ್ರೆ ಇದು ಆಟ ನಡೆಯುವುದಿಲ್ಲ. ಇದು ಏನು ಸ್ಕ್ಯಾಂಡಲ್ ಇದೆ ಪೂರ್ಣ ಹೊರಗೆ ಬರಬೇಕು. ನಾನು ಕಮಿಷನರ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಇದನ್ನ ದಾರಿ ತಪ್ಸಕ್ ಹೋಗ್ಬೇಡಿ. ಯಾರೋ ಕಾಂಗ್ರೆಸ್ಸಿನ MLA MP ಗಳು ಅಥವಾ ಇನ್ಯಾರೋ ಇದನ್ನ ಒತ್ತಾಯ ಮಾಡಿ ನಿಮಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಿದ್ರೆ ನಾವು ಬಿಡುವುದಿಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ, ಇದು ಬಹಳ ಗಂಭೀರವಾಗಿ ತಗೊಳ್ಬೇಕು. ಈ ರೀತಿ ಇಡೀ ಕರ್ನಾಟಕದಲ್ಲಿ ಮಾನ್ಯ ಗೃಹ ಮಂತ್ರಿಗಳೇ, ಇಡೀ ಕರ್ನಾಟಕದಲ್ಲಿ ನಡೀತಾ ಇರುವಂತ ಜಿಮ್ಗಳಲ್ಲಿ ಏನೇನ್ ಆಗ್ತಾ ಇದೆ, ರಿಜಿಸ್ಟ್ರೇಷನ್ ಪರ್ಮಿಷನ್, ಮಹಿಳಾ ಜಿಮ್ ಟ್ರೈನರೇ ಇರಬೇಕು, ಪುರುಷರು ಹಾಕಿರ್ತಾರಲ್ಲಿ. ಸೊ ಇದೆಲ್ಲವನ್ನು ಗಮನಿಸಿ ಸರಿಯಾಗಿ ತನಿಖೆ ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ 63 ಜನರ ಮೇಲೆ ಏನು ನಮ್ಮ ಹಿಂದೂ ಕಾರ್ಯಕರ್ತರನ್ನ ಇವತ್ತ ಹಿಂದೂ ಹುಡುಗಿಯರನ್ನು ಉಳಿಸುವಂತ ರಕ್ಷಣೆ ಮಾಡುವಂತ ನಮ್ಮ ಕಾರ್ಯಕರ್ತರ ಮೇಲೆ ಏನ್ ಕೇಸ್ ಹಾಕಿದಿರಿ ಇದನ್ನ ವಾಪಸ್ ತಗೊಳ್ಬೇಕು. ಮತ್ತು ಆ ಸಮೀರ್ ಮುಲ್ಲಾನ ಅರೆಸ್ಟ್ ಮಾಡ್ಬೇಕು. 7-8 ಹುಡುಗಿಯರ ಜೊತೆಗೆ ಆಟ ಆಡಿದಂತ ವ್ಯಕ್ತಿ ಅವನು. ವಿಡಿಯೋ ಇದೆ, ಸಾಕ್ಷಿಗಳಿದಾವೆ. ಅವರ ಅಕ್ಕನ್ನು ಕೂಡ ಅರೆಸ್ಟ್ ಮಾಡ್ಬೇಕು. ಮನೆಗೆ ಬಂದು ತಲವಾರು ಬಂದು ತಗೊಂಡು ಬರ್ತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಬಂದಿದ್ದಾರೆ? ಇಲ್ಲೇನು ಅವ್ರು ಓಣಿ ಅಲ್ಲ, ಇಲ್ಲಿ ಬಂದು ಅವ್ರು ದಾಂಧಲೆ ಮಾಡ್ತಾರೆ ಅಂತಂದ್ರೆ ಎಷ್ಟು ಸೊಕ್ಕು, ಎಷ್ಟು ಧೈರ್ಯ ರೀ ಅವರಿಗೆ? ಇದು ಸರ್ಕಾರದ ನೀತಿಯ ಪರಿಣಾಮದಿಂದ ಆಗ್ತಾ ಇದೆ. ಇದು ಆಗಬಾರದು, ಅವಳನ್ನು ಅರೆಸ್ಟ್ ಮಾಡಬೇಕು ಅಂತನ್ನುವಂಥದ್ದು. ಇದ್ರ ಹಿಂದೆ ಯಾರ್ಯಾರಿದ್ದಾರೆ ಮತ್ತು ಆ ಜಿಮ್
ಇಮ್ಮಿಡಿಯೇಟ್ ಸೀಸ್ ಮಾಡ್ಬೇಕು, ಬಂದ್ ಆಗ್ಬೇಕದು. ಇದೆ ನಮ್ಮ ಆಗ್ರಹ ಇದೆ. ಮತ್ತು ಈ 63 ಜನರ ಮೇಲೆ ಕೇಸ್ ವಾಪಸ್ ತಗೊಳ್ಳಿಲ್ಲ ಅಂತಂದ್ರೆ ನಾವು ಹುಬ್ಬಳ್ಳಿ ಬಂದ್ ಕಾಲ್ ಕೊಡ್ಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈಗ ನಾನು ಕಮಿಷನರ್ ಕಡೆ ಹೋಗಿ ಭೇಟಿಯಾಗಿ ಇದು ಕೇಸ್ ಯಾಕೆ ನಮ್ಮ ಮೇಲೆ ಯಾಕೆ, ನಮ್ಮ ಹುಡುಗರ ಮೇಲೆ ಯಾಕೆ ಕೇಸ್ ಹಾಕಿದಿರಿ ಅಂತ ಅನ್ನೋದು ಕೇಳ್ಕೊಂಡು ಅದ್ರ ಮುಂದಿನ ನಿರ್ಣಯವನ್ನು ತಗೊಳ್ತೇವೆ. ನಾಳೆನೆ ಭೇಟಿ ಕಮಿಷನರ್ ನಾಳೆನೆ ಭೇಟಿ ಆಗ್ತೇನೆ. ಒಂದು ವಾರದೊಳಗೆ ಈ ಕೇಸನ್ನು ವಾಪಸ್ ತಗೊಳ್ಬೇಕು. ಆಗದೆ ಇದ್ರೆ ನಾವು ಮುಂದಿನ ಹೋರಾಟ, ಬಹಳ ಉಗ್ರವಾದಂತ ಹೋರಾಟ ಮಾಡ್ಬೇಕಾಗತ್ತೆ. ಈ ರೀತಿ ನಮ್ಮ ಹಿಂದೂ ಹುಡುಗಿಯರೇನು ಬೀದಿಗೆ ಬಿದ್ದಿಲ್ಲ, ಏನು ಬೇಕಾದ ಮಾಡ್ಬೋದು ಅಂತನ್ನುವಂತ ಸೊಕ್ಕಿನ ವರ್ತನೆ ಮುಸ್ಲಿಂ ಕಿಡಿಗೇಡಿಗಳಿಂದ ಆಗ್ತಾ ಇದೆಯಲ್ಲ, ಹುಷಾರಾಗಿರಿ. ಇದು ನಡೆಯುವುದಿಲ್ಲ. ಇದು ಕಾಂಗ್ರೆಸ್ ಸರ್ಕಾರಕ್ಕೂ ಹೇಳ್ತಾ ಇದ್ದೇನೆ, ನಿಮ್ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಹೇಳ್ತಾ ಇದ್ದೇನೆ, ನಿಮ್ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ. ಎಲ್ಲ ಹಿಂದೂ ಹುಡುಗಿಯರನ್ನ ಏನು ಬೇಕಾದ ಮಾಡ್ಬೋದು ಅಂತ ತಿಳ್ಕೊಂಡಿದ್ದಾರೆ. ನಾವು ಇದಕ್ಕೆ ಅವಕಾಶ ಕೊಡುವುದಿಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನರ್ಸರಿಯಿಂದ PUC ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರ್ ಶಿಕ್ಷಣ ಸಂಸ್ಥೆ LT. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ JEE, NEET, KCET ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ CBSE ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ CBSE ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.